ಹಾಯ್ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಸೊ ಇವತ್ತಿನ ವ್ಲಾಗಲ್ಲಿ ನಾವು ಪಾನಿಪುರಿ ತಿನ್ನೋಣ ಅಂತ ಹೊರಗಡೆ ಬಂದಿದ್ವಿ. ಸೊ ಆ ವ್ಲಾಗ್ನ ನಾನು ಇಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನಗೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ನನ್ನ ವಾಯ್ಸು ಸ್ವಲ್ಪ ನಿಮಗೆ ಸರಿಯಾಗಿ ಕೇಳಿಸ್ತಿರ ಇರ್ಬೋದು ಅಥವಾ ಕಿರಿಕಿರಿ ಆಗ್ತಿರ್ಬೋದು. ಪಾನಿಪುರಿ ತುಂಬ ದಿನ ಆಗಿತ್ತು ಹೊರಗಡೆ ತಿನ್ನೋಣ ಅಂತ. ನನ್ನ ಫ್ರೆಂಡು ಬಂದಿದ್ದಲ್ಲ, ಹಾಗಾಗಿ ಗೊತ್ತಿರ್ಬೋದು ನಿಮಗೆಲ್ಲ, ನನ್ನ ಫ್ರೆಂಡ್ ಸೀಮಂತ ಇದೆ ನಾಳೆ. ಸೊ ನಾನು ಅದಕ್ಕಾಗಿ ಇವತ್ತು ಎಲ್ಲ ರೆಡಿ ಆಗ್ತಿದ್ದೀವಿ. ನಾವು ಮೆಹಂದಿ ಇದೆಲ್ಲ ಹಾಕ್ಸ್ಕೋಬೇಕಿತ್ತು. ಸೊ ಹಾಗಾಗಿ ಸ್ವಲ್ಪ ಹೊರಗಡೆ ಹೋಗಿ ಏನಾದರೂ ತಿನ್ಕೊಬರೋಣ ಅಂತ ನನ್ನ ಫ್ರೆಂಡ್ ಹೇಳಿದ್ಲು. ಹಾಗಾಗಿ ಹೊರಗಡೆ ಹೋಗಿದ್ವಿ, ತಿನ್ಕೊಂಡು ಸ್ವಲ್ಪ ಹಾಗೆ ನನ್ನ ಮಗಳನ್ನ ನಮ್ಮಮ್ಮ ಮನೇಲಿ ಬಿಟ್ಟು ಬಂದಿದ್ದೆ. ಸೊ ಇಲ್ಲೇ ಹತ್ರ ಒಂದೆರಡು ರೋಡು, ಇಲ್ಲಾದರೂ ಒಂದು 10 to 15 ಮಿನಿಟ್ಸ್ ಆಗುತ್ತೆ. ಸೊ ಅಲ್ಲಿ ಬಿಟ್ಟು ಬಂದಿದ್ದೀನಿ ನಮ್ಮ ಅಮ್ಮನ ಮನೆಯಲ್ಲಿ. ಅವಳೆ ಎಲ್ಲ ಪಾತ್ರೆ ಎಲ್ಲ ತೊಳಿತಿದ್ಲು, ಬಿಡು ಚೀನು ನಾನೇ ಮಾಡ್ತೀನಿ ಅಂತೆಲ್ಲ ತೊಳಿತಿದ್ಲು. ಸೊ ಹಾಗಾಗಿ ಅಲ್ಲಿಂದ ನಾವು ಮೂವಿಗೆ ಹೋಗೋಣ ಅಂತ ತಿಳ್ಕೊಂಡಿದ್ವಿ. ಮೂವಿನ ನೋಡೋಣ ಅಂತ. ಭೈರತಿ ರಣಗಲ್ ಮೂವಿ ಇವತ್ತೇ ರಿಲೀಸ್ ಆಗಿತ್ತು. ನಾನು ನೋಡಿದ ದಿನ ಅವತ್ತೇ ರಿಲೀಸ್ ಆಗುತ್ತೆ. ಆ ವ್ಲಾಗ್ನ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ಸಖತ್ತಾಗಿತ್ತು ಮೂವಿ ಅಂತೂ. ನನಗಂತೂ ತುಂಬ ತುಂಬ ಇಷ್ಟ ಆಯಿತು ಮೂವಿನ. ಮಫ್ತಿ ಮೂವಿನ ನಾನು ನೋಡಿದ್ದು ಕಾಲೇಜಲ್ಲಿ ಇರಬೇಕಾದ್ರೆ ಅನಿಸುತ್ತೆ. ಸೊ ಇವಾಗ ನಾನು ಅದರದ್ದು 2.0 ಅಂತಾರಲ್ಲ, ಆ ಥರ ವರ್ಷನ್ ಏನು ಸಖತ್ತಾಗಿತ್ತು ಅಂದರೆ, ಶಿವಣ್ಣನ ಆ್ಯಕ್ಟಿಂಗ್ ಅಂತೂ ಚಿಂದಿ. ಮೆಹಂದಿ ಹಾಕ್ಸ್ಕೊಳ್ಳೋಣ ಅಂತ ಮೆಹಂದಿ ಶಾಪಿಗೆ ಬಂದೆ. ಇಲ್ಲಿ ಮೆಹಂದಿಸ್ ಎಲ್ಲ ಪರವಾಗಿಲ್ಲ, ಸ್ಟಾರ್ಟಿಂಗ್ ಪ್ರೈಸ್ 100 ರುಪೀಸ್ ಇದ್ದ ಅಂತ ಹೇಳಿದ್ರು. ಎರಡು ಕೈಗೆ ನಾವು 300 ರುಪೀಸ್ ಕೊಟ್ಟು ಹಾಕ್ಸ್ಕೊಂಡ್ವಿ. ಆ್ಯಂಡ್ ನನ್ನ ಮಗಳಿಗೂ ನಾನು 100 ರುಪೀಸ್ ತೊಗೊಂಡು ಎರಡು ಕೈಗೆ. ಪರವಾಗಿಲ್ಲ, ನಾಟ್ ಬ್ಯಾಡ್, ಚೆನ್ನಾಗಿ ಹಾಕಿದ್ರು. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಇನ್ನೇನು ಹೊರಟ್ಬಿಟ್ವಿ. ನಾವು ಧರ್ಮಪುರಿಯಲ್ಲಿ ಸೀಮಂತ ಇರೋದು, ತಮಿಳ್ನಾಡಲ್ಲಿ. ಸೊ ಹಾಗಾಗಿ ಅಡ್ರೆಸ್ ಗೊತ್ತಿಲ್ಲ, ಅವಳ ಫೋನಲ್ಲಿ ಕೇಳ್ಕೊಂಡು ಹೋಗಿ ಬಂತು. ಬೆಂಗಳೂರಲ್ಲಿ ಇದ್ದು ಸಾಕಾಗಿರುತ್ತಲ್ವ, ಎಲ್ಲ ಆ ಕಡೆ ಮರ ಗಿಡ ನೋಡೋಕ್ಕೆ ಸಿಗದೆ, ಬೆಟ್ಟ ಗುಡ್ಡ ನೋಡೋಕ್ಕೆ ಸಿಗದೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಂದರೆ ಒಂಥರ ಖುಷಿ ಆಗುತ್ತಲ್ವ ನೋಡೋದಕ್ಕೆ. ನಾನಂತೂ ಕಿಟಕಿ ಕಡೆನೇ ಕೂತ್ಕೊಂಡು ಹೊರಗಡೆ ಸೀನರಿ ನೋಡಿಕೊಂಡು ಆ ಪ್ರಕೃತಿನ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದೆ. ಬಟ್ ನನಗೆ ಸ್ವಲ್ಪ ದೂರ ಇದೆ ಅಂತ ಅನ್ನಿಸ್ತು. ಹೋಗಬೇಕಾದ್ರೆ ಸಾಕಾಯಿತು, ಯಾವಾಗ ಹೋಗಿ ಇಳಿತೀನಿ ಅಂತ ಅನ್ನಿಸ್ಬಿಟ್ಟಿತ್ತು. ಯಾಕಂದರೆ ಟ್ರಾಫಿಕ್ ಇಲ್ಲಿಂದಲೇ ಹೊಸೂರಿಗೆ ಹೋಗೋದಕ್ಕೆ ನನಗೆ 2 ಅವರ್ಸ್ ಮೇಲೆ ಹಿಡಿತು. ಬಿಕಾಸ್ ಆಫ್ ಟ್ರಾಫಿಕ್ ಜಾಮ್ ಆಗಿತ್ತು. ಅದರಲ್ಲೂ ಸ್ಯಾಟರ್ಡೇ ಆಗಿರೋದ್ರಿಂದ ಜಾಮ್ ಇತ್ತು. ಸೊ ಹಾಗಾಗಿ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.